ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಫೆಡರೇಷನ್ ದೇಶದ ಪ್ರಮುಖ ಕಾರ್ಮಿಕ ಸಂಘಟನೆಗಳಲ್ಲಿ ಒಂದಾಗಿದೆ. ಈ ವೇದಿಕೆಯ ಮೂಲಕ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಹೌಶಿಲಾ ಪ್ರಸಾದ್ ಶರ್ಮಾಜಿ ಅವರು ಕಳೆದ 27 ವರ್ಷಗಳಿಂದ ಕಾರ್ಮಿಕ ರಾಜಕಾರಣದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ತಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾರ್ಮಿಕ ಕಾಂಗ್ರೆಸ್ ಕರ್ನಾಟಕದ ಪ್ರತಿಯೊಬ್ಬ ಕಾರ್ಮಿಕರ ಪರವಾಗಿ ನಿರಂತರ ಹೋರಾಟ ನಡೆಸುವ ಸಂಕಲ್ಪ ಮಾಡಲು ಪಣ ತೊಟ್ಟಿದೆ. ಸೊ ಕಾರ್ಮಿಕರ ಏಳಿಗೆಗೆ ಕಾರ್ಯಕ್ರಮವನ್ನು ಇದೇ ಮೇ 31ರಂದು ಆಯೋಜಿಸಲಾಗಿದೆ. ಸೊ ಇದಕ್ಕಾಗಿ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಬಗ್ಗೆ INTUC ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ಆರಾಧ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು. ಕಾರ್ಮಿಕರ ಸ್ಥಿತಿ ಇವತ್ತು ನಿಮ್ಗೆ ಗೊತ್ತಿದೆ, ತುಂಬ ಕಷ್ಟದಲ್ಲಿದ್ದಾರೆ ಜನ. ಅಸಂಘಟಿತ ಕಾರ್ಮಿಕರಾಗಲಿ ಸಂಘಟಿತ ಕಾರ್ಮಿಕರಾಗಲಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಯಾರಾದರೂ ಒಳ್ಳೆ ಒಬ್ಬ ಅಧ್ಯಕ್ಷರು ಬೇಕು ಅಂತ ಪ್ರಸಾದ್ ಆರಾಧ್ಯರನ್ನು ಸೆಲೆಕ್ಟ್ ಮಾಡಿ ಒಂದು ಕರೆ ಕೊಟ್ಟಿದ್ದಾರೆ. ಇದಕ್ಕೆ ನಾವೆಲ್ಲರೂ ಸೇರಿಕೊಂಡು ಅವ್ರಿಗೆ ಸಹಕಾರ ನೀಡ್ತಿದ್ದೀವಿ. ಮುಂದೆ ಈಗ ಕಾರ್ಯಕ್ರಮದ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಸೊ ಹಾಗಾಗಿ ಸೇಮ್ ಅದಕ್ಕೆಲ್ಲ ನಾವು ಕೈ ಜೋಡಿಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಕಾರ್ಮಿಕರ ಏನು ಒಂದು ಕುಂದುಕೊರತೆಗಳು ಏನಿದೆ ಇದನ್ನೆಲ್ಲ ಬಂದ್ಬಿಟ್ಟು ನಾವು ಇಂಟೆಕ್ ಫೆಡರೇಷನ್ ವತಿಯಿಂದ ಇಡೀ ರಾಜ್ಯದಲ್ಲಿ ನಾವು ನಮ್ಮ ಕಾರ್ಮಿಕರ ಪದಾಧಿಕಾರಿಗಳನ್ನೆಲ್ಲ ನಾವು ನೇಮಕ ಮಾಡ್ತಾಯಿದ್ದೀವಿ. ಮತ್ತು ಇದೇ ತಿಂಗಳು 31ನೇ ತಾರೀಕು ಬೆಂಗಳೂರು ಪೂರ್ವ ಜಿಲ್ಲೆ KR-ಪುರ ವಿಧಾನಸಭಾ ಕ್ಷೇತ್ರದ ಕಲ್ಕೆರೆ ವಾರ್ಡ್ನಲ್ಲಿ ಬೆಂಗಳೂರು ಪೂರ್ವ ಜಿಲ್ಲೆ ಕಚೇರಿ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅವತ್ತು ಕಾರ್ಮಿಕರ ಸೇವಾರತ್ನ ಪ್ರಶಸ್ತಿ ಅಂತ ನಾವು ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡಿದಂಥವ್ರನ್ನ ಗುರುತಿಸಿ ಅವತ್ತು ಅವ್ರನ್ನ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ನಾವು ಕರೆದಿರೋ ಪ್ರೆಸ್ ಮೀಟ್ ವಿಷಯ ಏನು ಅಂದರೆ, ಇವತ್ತು ಎಲ್ಲ ಕಾರ್ಮಿಕರು ಇವತ್ತು KR-ಪುರ ಭಾಗದಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಅವತ್ತು ಸೇರ್ಕೊಬೇಕು. ಅವತ್ತು ಒಂದು ಫಂಕ್ಷನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಇಂಟೆಕ್ ಫೆಡರೇಷನ್ ಮುಖ್ಯ ಉದ್ದೇಶ ಕಾರ್ಮಿಕರ ಏಳಿಗೆಗೋಸ್ಕರ ಅವರ ಒಂದು ಕುಂದುಕೊರತೆಗಳನ್ನು ವಿಚಾರಿಸಿ ಅವರಿಗೆ ಒಂದು ಒಳ್ಳೇದು ಮಾಡೋಕ್ಕೋಸ್ಕರ ಈ ಒಂದು ಸಂಸ್ಥೆ 2019ರಲ್ಲಿ ಹುಟ್ಟಿರೋದು. ಈ 2026ಕ್ಕೆ ನಮಗೆ ಕರ್ನಾಟಕಕ್ಕೆ ಇವಾಗ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಈ ಒಂದು ಉದ್ದೇಶಕ್ಕೆ ಮೇ ತಿಂಗಳಾಗಿರೋದ್ರಿಂದ ಈ ತಿಂಗಳು 31ನೇ ತಾರೀಕು ಒಂದು ಅದ್ಭುತವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಕಾರ್ಮಿಕರ ಉತ್ಸವ ಅಂತೇಳಿ. ಈ ಕಾರ್ಮಿಕರ ಉತ್ಸವದಲ್ಲಿ ನಾವು ಕಾರ್ಮಿಕರಿಗೆ ಸೇವೆ ಮಾಡೋ, ಇಷ್ಟು ವರ್ಷದಿಂದ ಕಾರ್ಮಿಕರಿಗೋಸ್ಕರ ಸೇವೆ ಮಾಡಿರೋಂಥವ್ರನ್ನ ಗುರುತಿಸಿ ಕಾರ್ಮಿಕರ ಸೇವಾರತ್ನ ಅಂತ ಪ್ರಶಸ್ತಿ ಕೊಡ್ತಾ ಇದ್ದೀವಿ.